ಹೊಸ ಕ್ಷೇತ್ರ, ಹೊಸ ಜನ. ನೋಡಿ ಹೆಂಗೆ ಅದೃಷ್ಟ ಮನುಷ್ಯ ಎಲ್ಲೆಲ್ಲಿ ಒಯ್ತದೋ ತಗೊಂಡು ಹೋಗಿ. ಶಂಕರಾನಂದ ಅವರು ವಿರುದ್ಧ 5-6 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅವರು. ನಾವು ಏನಿಲ್ಲ, ಹೆಗಡೆ ಸಾಹೇಬರು ಒಂದು 8-10 ರೂಪಾಯಿ ಕೊಟ್ಟರು, ಅಷ್ಟರ ಮೇಲೆ ಚುನಾವಣೆ. ಜನ ಖರ್ಚು ಮಾಡಿದ್ರಿ, ಜನ ಖರ್ಚು ಮಾಡೋದು ಆ ಕ್ಷೇತ್ರದಲ್ಲಿ. ಯಾವುದೋ ಕಾರಣ ಇರ್ಬೋದು. ಶಂಕರಾನಂದ ಸಾಹೇಬರು ಸೋಲಿಸಿದ್ದೆ. ಅಜ್ಜ ಇನ್ನೂ ಒಂದು ಮಾತು ಹೇಳಿದ, ಯಪ್ಪ ಶಂಕರಾನಂದನ ಯಾವತ್ತು ಚುನಾವಣೆಯಲ್ಲಿ ನೀ ಸೋಲಿಸ್ತೀಯಾ ಅದೇ ಅವನು ಅಂತಿಮ ರಾಜಕಾರಣ ಅನ್ನೋ ಹೇಳಿದರು. ಸತ್ಯವಾಗಿ ಹೇಳ್ತೀನಿ, ಈ ಮಾತ ಹೇಳಿದರು. ಯಾವತ್ತು ನೀ ಸೋಲಿಸ್ತೀಯಾ ಶಂಕರಾನಂದ ಅಲ್ಲಿಗೆ ಮುಗಿತು ನೋಡಪ್ಪ ರಾಜಕಾರಣ ಅಂತ ಹೇಳಿದರು. ಅದೇ ರೀತಿ ಆಯ್ತು. 98ರಾಗ ಏನು ಚುನಾವಣೆಗೆ ನಾ ಸೋಲಿಸಿದ್ನೋ ಹಳ್ಳಿ ರಾಜಕಾರಣಕ್ಕೆ ಬರಲಿಲ್ಲ ಶಂಕರಾನಂದ ಅವರು. ಅವ್ರ ದೇಹಾಂತ ಆಯಿತು. ಆ ಮತ್ತು ಬೇರೆ ಅವ್ರಿಗೆ ಬರಲೇ ಇಲ್ಲ. ಅಜ್ಜ ಅಂಥ ಸಾಲಿಡ್ ಆಗಿ ಹೇಳೋ ಮನುಷ್ಯರಿ, ಯಾರು ಹೇಳಕ್ಕೆ ಸಾಧ್ಯ? 14-12 ವರ್ಷ ಮುಂಚೆ ಹೇಳಿದ್ರು ನನಗೆ. ಗೆಲ್ಲಿಸಿದ್ರು 1,98,000 ಮತಗಳ ಅಂತರದಿಂದ ಆ ಕ್ಷೇತ್ರದ ಗೆಲ್ಲಿಸಿದ್ರು ಲೋಕಶಕ್ತಿಯಿಂದ. ಅದಕ್ಕೆ ಯಾವಾಗಾದರೂ ಒಬ್ಬ ವ್ಯಕ್ತಿ ಒಂದು ಜಾತಿ ಸಲುವಾಗಿ ಮಹತ್ವ ಕೊಡಬಾರ್ದು ರಾಜಕಾರಣದಲ್ಲಿ. ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋದಾಗ ಮಾತ್ರ ಅದು ಬಹಳ ಒಳ್ಳೆ ರಾಜಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಪುನಃ ಇದೆಲ್ಲ ಕಳೆದ ಮೇಲೆ ಎಲ್ಲ ಲೋಕಸಭಾ ಆಯಿತು, ಎಲ್ಲನೂ ಆಯಿತು. ಆದರೆ ಇದೆಲ್ಲನೂ ಕೂಡ ಅಜ್ಜ ಇದನ್ನು ಮುಂಚೆನೇ ಹೇಳಿದ್ರು. ಆಕ್ಸಿಡೆಂಟ್ ಆಗೋದು ಹೇಳಿದ್ರಿ ನನಗೆ. ಯಪ್ಪ ನಿನಗೆ 6 ಸಲ ಆಕ್ಸಿಡೆಂಟ್ ಆಗ್ತದ, ಆದ್ರೆ 6 ಸಲ ನಮ್ಮವ್ವ ನಿನಗೆ ಉಳಿಸ್ತಾಳ ಅಂತ ಹೇಳಿ ಡೇಟ್ ಬರೆದು ಕೊಟ್ರಿ. ನಿನಗೆ ಇಂಥ ದಿನನೇ ನಿನಗೆ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರು. ಅಂಥ ದಿನನೇ ನಾ ಯಾವತ್ತಾದರೂ ಆ ಚೌಪಡಿ ನಮ್ಮ ಶಂಕರ್ ಕೌಜಲಿ ಹತ್ರ ಇಟ್ಟಿರ್ತಿದ್ದೆ. ಯಾಕಂದ್ರೆ ನಾನು ಮರ್ತು ಹೋಗ್ತೀನಿ. ಅಲ್ಲಿ ಆಕ್ಸಿಡೆಂಟ್ ಆಗೋದು ಶಂಕರ್ ಕೌಜಲಿ ನಾ ಫೋನ್ ಮಾಡೋದು, ಡೇಟ್ ಏನದು ಶಂಕರ ಅಂದ ನಾವು ಬದುಕಿದೆಯಲ್ಲ ಸಾಕು ಅಂತ ಹೇಳ್ತೀವಿ. ಅಷ್ಟು ನಂಬಿಕೆ ಕಾರಜೋಳರು ಮತ್ತು ಸೋಮನಗೌಡರು. ಆಮೇಲೆ ಎಲ್ಲ ನಾನು ಅಶೋಕ್ ಕೋಟಿ, ಸಿಂಧೆ ಮಾಸ್ತರು, ಶಂಕರ್ ಕೌಜಲಿ ಎಲ್ಲರೂ ಮನವೊಲಿಸಿ ಬಿಜಾಪುರ ತೊಗೊಂಡು ಹೋದ್ರು. ನಾನು ಕೇಳಿದೆ, ಏ ಮಾಸ್ತರ ಗೌಡ್ರ, ನಾವು ಬಿಜಾಪುರ ಬಂದೇನು ಚಪ್ಪಲಿ ಹೊಲಿಲ್ಲ ಗಾಂಧಿ ಚೌಕ್ನಾಗ ಅಂತ. ನಮ್ಮ ಕಸುಬು ಅದು, ನಮ್ಮ ಕುಟುಂಬದ ಮನೆತನದ ಕಸುಬು. ನನಗೆ ತುಂಬ ಅಭಿಮಾನ ಇದೆ. ನಾ ಎಲ್ಲರೂ ಯಾರೇ ಕೇಳಿದ್ರೆ ನಾವು ಚಪ್ಪಲಿ ಹೊಲಿಯವರು ಅಂತ ಭಾಳ ಅಭಿಮಾನದಿಂದ ಹೇಳ್ತೀನಿ ನಾನು. ಅದು ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಇರಬೇಕು. ತಾನು ಹುಟ್ಟಿದ ಸಮಾಜದ ಬಗ್ಗೆ ಗೌರವ ಇರಬೇಕು, ಅದ್ರ ಬಗ್ಗೆ ಹೆಮ್ಮೆ ಪಡಬೇಕು. ಏನು ದಲಿತರಾಗಿ ಅಥವಾ ಚಪ್ಪಲಿ ಹೊಲಿಯವರಾಗಿ ನಾವೇನು ಸಣ್ಣವರಾಗೋದಿಲ್ಲ. ಜನರ ಮುಂದೆ ಹೇಳಿದ್ರೆ ಅದು ಅವರು ಖುಷಿ ಪಡ್ತಾರೆ. ಏನಪ್ಪ ಇವರು ಈ ಸ್ಥಾನದಲ್ಲಿದ್ದು ಇದನ್ನು ಹೇಳ್ತಾರಲ್ಲ ಅಂತ. ನನ್ನ ಮನೆ ಕಸುಬ್ರಿ ಅದು. ನನ್ನ ಅಜ್ಜಿಗಳು ಚಪ್ಪಲ್ ಹೊಲಿದು ಸಂಪಾದನೆ ಮಾಡ್ಯಾರ, ಆಸ್ತಿ ಮಾಡ್ಯಾರ. ನನ್ನ ಊರಲ್ಲಿ ಚಪ್ಪಲ್ ಹೊಲಿದು ಆಸ್ತಿ ಮಾಡ್ಯಾರ. ನಮಗೆ ಅಭಿಮಾನ ಇಲ್ಲ, ಅದು ಹೇಳ್ಕೋಬೇಕು. ಆಮೇಲೆ ನಾನು ಕೇಳಿದೆ, ಅಲ್ರಿ ನಾನು ಗಾಂಧಿ ಚೌಕ್ನಾಗ ಕೂತು ಚಪ್ಪಲ್ ಹೊಲಿದೇನ್ರಿ ನಾನು ಅಂತ ಕೇಳಿದೆ. ಇಲ್ಲ ಹಂಗೇನು ಮಾಡಬೇಡ, ನಮ್ಮ ಸಿಂಧೆ ಮಾಸ್ತರ್ ಹೇಳ್ತು, ನಂದೊಂದು ತೋಟ ಇದೆ ಬಿಜಾಪುರ ಪಕ್ಕಕ್ಕೆ ಕೆರಿನಲ್ಲಿ, ನೀ ಬಂದು ತೋಟ ಮಾಡ ಅಂತ ಹೇಳ್ತು. ಪಾಪ ನಾ ಇನ್ನೂ ಬಿಜಾಪುರಕ್ಕೆ ಹೋಗಿ ಮುಟ್ಟಿದ್ದಿಲ್ಲ. ಸಿಂಧೆ ಮಾಸ್ತರು ಮತ್ತು ಕೋಟಿ ಮಾಸ್ತರು ಶ್ರೀ ಅಶೋಕ್ ಕೋಟಿ ನನ್ನ ಅಬ್ಸೆನ್ಸಿ ಒಳಗೆ ಅಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದು. ನನ್ನ ಮಕ್ಕಳು ಇಲ್ಲಪ್ಪ ನಮಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂದರು. ನನ್ನ ಹೆಂಡ್ತಿ ತುಂಬ ಅತ್ತೆವು ಎಲ್ಲರೂ ಇಬ್ಬರು. ಆಮೇಲೆ ನನ್ನ ಹೆಂಡ್ತಿ ಏನು ಹೇಳ್ತು, ಸಾಹೇಬ್ರೆ ನಿಮ್ಮ ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ರಾಜಕಾರಣ ನೀವು ಮಾಡಿರಿ, ನಮ್ಮ ಮಕ್ಕಳು ಕರ್ಕೊಂಡು ಹೋಗಿ ಊರಾಗಿರ್ತೀನಿ ಅಂತ ಹೇಳಿ. ಎಲ್ಲಿರ್ತೀವೋ ಊರಾಗ, ಅದು ಅಷ್ಟೊತ್ತಿಗೆ ತೋಟ ಪ್ರಾರಂಭ ಮಾಡಿದ ಐತಲ್ರಿ ಅಲ್ಲೇ ಬಿಜಾಪುರದಾಗ. ನಾವು ಹೋಗಿ ಮಕ್ಕಳು ಕರ್ಕೊಂಡು ಇರ್ತೀನಿ ಅಂತ ಹೇಳಿ ನಮ್ಮ ಧರ್ಮಪತ್ನಿ ಪಾಪ 2 ಸಣ್ಣ ಮಕ್ಕಳು, ಅವಾಗ 10-12 ವರ್ಷನೂ ಇರ್ತೀವಿ. 2 ಮಕ್ಕಳನ್ನ ಕರ್ಕೊಂಡು ಬಿಜಾಪುರ ತೋಟಕ್ಕೆ ಹೋಗಿ ಏನು ಆ ತೋಟ ಪ್ರಾರಂಭ ಮಾಡಿ ಬಂದಿದ್ದ ಅದನ್ನು ಅದ್ಭುತವಾಗಿ ಇವತ್ತು ಬೆಳೆಸಿದ್ರು ಅವರು. ಈ ನನ್ನ ಮಕ್ಕಳು ನಿಜವಾಗಿ ಅದು ಒಂದು ನನಗೆ ಶಕ್ತಿ. ಅದನ್ನೂ ಒಂದು ನನ್ನ ಮಕ್ಕಳು, ನನ್ನ ಹೆಂಡತಿ ನನ್ನ ರಾಜಕಾರಣಕ್ಕೆ ಹಿಂಬದಿಯಾಗಿ ಅವರು ಶಕ್ತಿಯಾಗಿ ನಿಂತ್ಕೊಂಡರು. ಇವತ್ತಿಗೂ ಕೂಡ ನಾನು ನೆನೆಸ್ಕೋಬೇಕಾಗುತ್ತೆ ನನ್ನ ಹೆಣ್ಣುಮಗಳಿಗೆ. ಇವತ್ತು ಭಾಳ ದೊಡ್ಡ ಆಸ್ತಿ ಮಾಡಿ ಹೋದರು ಮಕ್ಕಳಿಗೆ. ಏನೋ 4-6 ರೂಪಾಯಿ ಕೊಟ್ಟಿರ್ಬೋದು ಅಷ್ಟೇ. ಅಲ್ಲಿ ಇದ್ದುಕೊಂಡು 20 ವರ್ಷ ರೀ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಹೆಂಡತಿ ಆಗಿ ಒಂದಿನೂ ಬೆಂಗಳೂರು ಬರಲಿಲ್ಲ ಪಾಪ ಹೆಣ್ಣುಮಗಳು. ಮಕ್ಕಳೂ ಬರಲಿಲ್ಲ. 10 ವರ್ಷ ನನ್ನ ಮಕ್ಕಳು ಬೆಂಗಳೂರು ನೋಡಲಿಲ್ಲ. ತೋಟದಲ್ಲೇ ಬಿದ್ದು ಕಷ್ಟಪಟ್ಟು ಪ್ರಾರಂಭ ಮಾಡಿ ಬಂದಿನಿ, ಇದನ್ನು ಬಿಡೋದು ಬೇಡ ಅಂಥೇಳಿ ಸುಮಾರು ಭಾಳ ದೊಡ್ಡ ಆಸ್ತಿ ಮಕ್ಕಳಿಗೆ ನನ್ನ ಹೆಂಡತಿ ಮಾಡಿಟ್ಟು ಹೋದಳು. ಅದನ್ನು ನಾವು ನಾನು ನಿಜವಾಗಿ ಅದು ಮಹತ್ವ ಈಗ ಗೊತ್ತಾಗ್ತಾ ಇದೆ. ಅವ್ರ ಜೊತೆ ಇದ್ದಾಗ ನನಗೆ ಗೊತ್ತಾಗಲಿಲ್ಲ ನನ್ನ ಹೆಂಡ್ತಿದು. ಈಗ ಅವ್ರು ನನ್ನ ಜೊತೆ ಇಲ್ಲ ಅಂದಾಗ ಈಗ ಅದರ ಅರ್ಥ ನನಗೆ ಆಗ್ತಾ ಇದೆ. ಇನ್ನೊಂದು ಹೇಳಬೇಕಾದ್ರೆ ಇವತ್ತಿನ ಹೇಳು ಬೇಡ ಅಂಥೇಳಿ ನನಗೆ ಅನ್ನಿಸ್ತದ. ಅಜ್ಜ ನಾವು ಹಠ ಮಾಡ್ತಿದ್ದೆವು,
ಬರೀ ನಿಮ್ಮವ್ವ ಅಂತ ಹೇಳ್ತೆ ಅಜ್ಜ, ನಿಮ್ಮವ್ಗೆ ನಮಗೆ ತೋರಿಸಿದೇನೋ ಅಂತ ಹೇಳಿ ಕೇಳೋರು ನಾವು. ಒಂದಿನ ಯುಗಾದಿ ಹಬ್ಬ ಇತ್ತು. ನಾನು ಅವತ್ತು ಹುಬ್ಳಿ ಈ ಕಡೆ ರೋಡ್ ಸರಿ ಇರಲಿಲ್ಲ ಹೊಸಪೇಟೆ ಮೇಲೆ. ಹುಬ್ಳಿ ಮಾರ್ಗವಾಗಿ ನಾವು ಊರಿಗೆ ಹೋಗಬೇಕು. ಹುಬ್ಳಿದಿಂದ ಹೋಗೋ ಮುಂದೆ ಮಧ್ಯ ನವಲಗುಂದ ನರಗುಂದ ಅಲ್ಲೇ ಹತ್ತದ. ಹೋದಾಗ ಪೂಜೆ ಪುನಸ್ಕಾರ ತುಂಬ ಜನ ಇದ್ದರು ಅಲ್ಲಿ ಮಠದಲ್ಲಿ. ಆಮೇಲೆ ಅಜ್ಜನವರು ಒಂದು ಅಂದರೆ ಇವರು ಈ ಕ್ಯಾವಿಗಿವೆ ಹಾಕೊಳ್ಳೋರಲ್ಲ, ಅವರು ಸಿವಿಲ್ ಡ್ರೆಸ್ಸು ದೋತ್ರ ಇಂಥ ಅಂಗಿನೇ. ಅವರು ಯಾವತ್ತೂ ಈ ಕ್ಯಾವಿಗಿವಿ ಹಾಕಿ ಸ್ವಾಮಿಗಳು ಹಂಗೆ ಅವಾಗೂ ಆಗಲೇ ಇಲ್ಲ ಅವರು. ಆಮೇಲೆ ಹೋದ ಪಂಜೆ ಒಂದು ಹಾಕೋತಿದ್ರು ಅವರು. ಯುಗಾದಿ ಹಬ್ಬ ಇತ್ತು. ಹೋದ ತಕ್ಷಣ ನಾನು ನೋಡಿದ್ರು ಅಜ್ಜ ರಟ್ಟಿ ಹಿಡಿದು ಇದು ರಟ್ಟಿ ಹಿಡಿದು ನಾನು ರಟ್ಟಿ ಹಿಡಿದು ಇಷ್ಟು ದಿವಸ ಕೇಳ್ತಿದ್ದಲ್ಲ, ಇವತ್ತು ಬಾನಿ ಅಂದರು. ಅಜ್ಜ ನೀನು ಯುಗಾದಿ ಹಬ್ಬ ಇಷ್ಟೆಲ್ಲ ನಿಮ್ಮ ಲಿಂಗಾಯತ ಸಮಾಜದವರು ಹೊರಗಡೆ ಕಾಯ್ತಾ ಇದ್ದಾರೆ, ನನಗೆ ರಟ್ಟಿ ಹಿಡ್ಕೊಂಡು ದೇವ್ರ ಕೋಲಿನಲ್ಲಿ ಕರ್ಕೊಂಡು ಹೋದರೆ ಆ ಜನಗಳ ಭಾವನೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ, ನೀ ಬ್ಯಾಡ ಅಜ್ಜ, ಇವತ್ತು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿದೆ. ಅವಾಗ ಅಜ್ಜ ಏನು ಹೇಳಿದ್ರು ಅಂದ್ರೆ, ಆ ನೋಡೋ ಯೋಗ ಅವಕ್ಕೆ ಯಾವಕ ಇಲ್ಲ ಯಪ್ಪ, ಆ ಯೋಗ ಇರೋದು ನೀನು ಒಬ್ಬನಿಗೆ ಮಾತ್ರ ಸಾಧ್ಯ, ಅದು ನೋಡ್ಲಕ್ಕ, ಬಾ ನೀ ನೋಡ್ಬಾ ಅಂದರು. ಆಯಿತು ಅಂದೆ. ಆಮೇಲೆ ಅಜ್ಜ ತಾವೊಂದು ಮಣಿ ಹಾಕ್ಕೊಂಡ್ರು, ನನಗೂ ಒಂದು ಮಣಿ ಹಾಕಿ ಕೂಡ್ಸಿದ್ರು. ಯಪ್ಪ ಬಾಗಲ ಮುಂದೆ ಮಾಡು ಅಂದರು. ಅಜ್ಜರು ಹೇಳಿದ್ರು ಬಾಗಲ ಮುಂದೆ ಮಾಡಂದ್ರು. ನಾ ಎದ್ದು ಸಣ್ಣ ಬಾಗಲ ಅದ್ರ ಬಾಗಲ ಮುಂದೆ ಮಾಡೋದು ಇಷ್ಟೇ, ನನ್ನ ಕೈಲೇನೆ ಮಾಡಿದೆ. ಮಾಡಿ ನೀ ಹೆದರ್ಕೋಬೇಡಪ್ಪ ಅಂದರು. ಆಮೇಲೆ ಸುಮ್ಮನೆ ನಾ ಕೂತೆ. ಅವರು ಯೋಗಕ್ಕೆ ಹೋಗೇ ಬಿಟ್ರು. ಯೋಗಕ್ಕೆ ಹೋದಾಗ ತಮ್ಮ ನಿಜವಾದ ತಮ್ಮ ಸ್ವರೂಪ, ಅದು ಅವರ ಶಕ್ತಿ ಏನಿತ್ತಲ್ಲ, ಅದನ್ನು ಇವತ್ತು ಯಾರೂ ಜಗತ್ತಿನಾಗ ನಂಬೋದಿಲ್ಲ. ನಾನು ನೋಡೀನಿ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ತದ್ರೂಪ ನನಗೆ ಇವತ್ತಿಗೂ ಕೂಡ ಮೈ ಉಗ್ರ ಬರ್ತದೆ. ತದ್ರೂಪ ತೋರಿಸ್ಬಿಟ್ರೆ ಅಜ್ಜ ತಮ್ಮ ಶಕ್ತಿ ಏನದು, ನಿಜವಾದ ತಮ್ಮ ಶಕ್ತಿ ಏನನ್ನೋದು ಅವತ್ತು ನನಗೆ ದರ್ಶನ ಮಾಡಿದ್ರು. ನಾನು ಹೆದರ್ಕೊಂಡು ಪೈಜಾಮ ಶರ್ಟ ಎಲ್ಲ ನೀರಾಯಿತು. ಹೆದರ್ಕೊಂಡು ನೀರಾಗಿ ತೊಯ್ದು ಬಿಡ್ತು ಶರ್ಟ ಅಂಗಿ. ಆಮೇಲೆ ಹೆದರ್ಕೊಂಡು ನಾನು ಮುಚ್ಚಿದ ಬಾಗಿಲನ್ನೇ ತೆಗಿಲಕ್ಕೆ ಹೋದರೆ ತೆಗಿಲಿಲ್ಲ ಬಾಗಿಲ. ಪ್ರಯತ್ನ ಮಾಡಿದೆ ಭಾಳ, ಜಗ್ಗಿ ಪ್ರಯತ್ನ ಮಾಡಿದ್ರೆ ಬಾಗಿಲ ತೆಗಿಲಿಲ್ಲ. ಬಾಗಿಲ ಇದು ತೆಗೆಯೋದಿಲ್ಲ ಅಂಥೇಳಿ ವಾಪಸ್ಸು ಯಾವ ಸ್ಥಾನದಾಗ ಬಂದು ಕೂತಿದ್ದ ಅದೇ ಸ್ಥಾನದಾಗ ನಾನು ಕಣ್ಣು ಮುಚ್ಚೊಂದು ಸುಮ್ಮನೆ ಕೂತ್ಬಿಟ್ಟೆ. ಒಂದು 10-15 ನಿಮಿಷ ಆದಮೇಲೆ ಅವರು ಇದಕ್ಕೆ ಬಂದರು, ಅಜ್ಜವ್ರು ಬಂದು ಫಸ್ಟ್ ಶಬ್ದ ಕೇಳಿದ್ರು, ಹೆದರ್ಕೊಂಡೇನೆ ಯಪ್ಪ ಅಂದರು. ಇಲ್ಲ ಅಜ್ಜ ಅಂತ ನಾನು ಸಾಷ್ಟಾಂಗ ಹಾಕಿದೆ. ಶರ್ಟ ಪೈಜಾಮ ತೊಯ್ದದ್ದೆಲ್ಲ ನೋಡಿದ್ರು. ಬಾಯಪ್ಪ ಅಂಥೇಳಿ ತಾವೇ ರಟ್ಟಿ ಕೈ ಹಿಡ್ಕೊಂಡು ಬಚ್ಚಲ್ ರೂಮಿಗೆ ಕರ್ಕೊಂಡು ಹೋಗಿ ನಾನು ಬಟ್ಟೆ ಚೇಂಜ್ ಮಾಡಿಸಿದ್ರು ಅಜ್ಜ. ಅಂಥ ಒಂದು ಅಜ್ಜನ ರೂಪ ನಾ ಕಂಡಿನಿ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಯಾರೂ ನಂಬಲಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಯೋಗ, ಆ ಅದೃಷ್ಟ ನನಗಿತ್ತು, ಅಜ್ಜ ನನಗೆ ತೋರ್ಸರಪ್ಪ. ಇಷ್ಟು ಮಾತ್ರ ಈ ಸಂದರ್ಭದಾಗ ನಾನು ಹೇಳ್ತೀನಿ ರೀ, ಅಷ್ಟೇ. ಇವತ್ತಿಗೂ ಕೂಡ ಅಜ್ಜನ ಹೆಸರು ಉಳಿಬೇಕು ಅಂಥೇಳಿ ಸಮಾಜದಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ನಾನು ಮಾಡಿದ್ದೀನಿ. ನಾನು ಒಬ್ಬನ ಕಡೆಯಿಂದೇನೆ ಏನಾಗೋದಿಲ್ಲ. ಸಮಾಜನೂ ಕೂಡ, ಊರವರು, ಸಮಾಜದವರು ಕೂಡ ಸಹಕಾರ ಮಾಡಿದ್ರೆ ಅದೊಂದು ದೊಡ್ಡ ಶಕ್ತಿಯಾಗಿ ಅಜ್ಜನ ಹೆಸರು ಉಳಿಯುವಂಗೆ ನಾವೆಲ್ಲರೂ ಸ್ನೇಹಿತರು ಕೂಡಿ ಮಾಡಬೇಕು ಅಂಥೇಳಿ ನಾವು ಮಾಡಿದೆವು. ನಾನಂತೂ ಒಬ್ಬ ದಲಿತ ಮನುಷ್ಯನಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನ ಆ ದಿಶೆಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.